ನಮ್ಮ ಕನ್ನಡ ಚಿತ್ರರಂಗದ ಮನರಂಜನಾ ಮಾಹಿತಿಗೆ ಕನ್ನಡ ಫಿಲ್ಮಾಲಜಿಯನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಐ ಆಮ್ ಬ್ಲೈಂಡ್ ಬಟ್ ನಾಟ್ ವೀಕ್. ಇದು ನಮ್ಮ ಪ್ರೀತಿಯ ಶಿವಣ್ಣರ ಕವಚ ಚಿತ್ರದ ಡೈಲಾಗ್. ಇಂದು ರಾಜ್ಯಾದ್ಯಂತ ತೆರೆಕಂಡ ಚಿತ್ರ ಭರ್ಜರಿ ಪ್ರದರ್ಶನ ಕಾಣುತ್ತಿದೆ. 14 ವರ್ಷಗಳ ನಂತರ ರೀಮೇಕ್ ಚಿತ್ರವೊಂದನ್ನು ಶಿವಣ್ಣ ಒಪ್ಪಿಕೊಂಡಿದ್ದೇಕೆ ಎಂಬ ಪ್ರಶ್ನೆಗೆ ಉತ್ತರ ಇಂದು ಚಿತ್ರಮಂದಿರದಲ್ಲಿ ಸಿಕ್ಕಿತು. ಇದು ಚಿತ್ರದ ಬಗೆಗಿನ ಸ್ಪಾಯ್ಲರ್ ಫ್ರೀ ರಿವ್ಯೂ. ಜಯರಾಮ್ ಒಂದು ಅಪಾರ್ಟ್ಮೆಂಟ್ನಲ್ಲಿರುವ ಸೆಕ್ಯೂರಿಟಿ ಗಾರ್ಡ್. ಒಬ್ಬ ಕುರುಡನಾದರೂ ವಿಶೇಷ ಗ್ರಹಣ ಶಕ್ತಿ ಇರುವ ಮತ್ತು ಮಾರ್ಷಲ್ ಆರ್ಟ್ಸ್ನಲ್ಲಿ ಪರಿಣಿತಿರುವ ವ್ಯಕ್ತಿ. ಅದೇ ಅಪಾರ್ಟ್ಮೆಂಟ್ನಲ್ಲಿರುವ ಕೃಷ್ಣಮೂರ್ತಿಯವರು ಜಡ್ಜ್. ಒಂದು ಪ್ರಕರಣದಲ್ಲಿ ಸಾಕ್ಷಿಗಳ ಕೊರತೆಯಿಂದ ನಿರಪರಾಧಿ ವಾಸುದೇವರವರಿಗೆ ಶಿಕ್ಷೆ ವಿಧಿಸುತ್ತಾರೆ. ಕೆಲವು ವರ್ಷಗಳ ನಂತರ ಬಿಡುಗಡೆಯಾಗಿ ತನ್ನ ಶಿಕ್ಷೆಗೆ ಕಾರಣರಾದವರ ವಿರುದ್ಧ ಸೇಡಿ ತೀರಿಸಿಕೊಳ್ಳುವ ಈ ವಾಸುದೇವ ಜಡ್ಜ್ ಅವರನ್ನು ಕೂಡ ಸಾಯಿಸುತ್ತಾನೆ. ನಂತರ ಕತೆ ಪ್ರಾರಂಭವಾಗುತ್ತದೆ. ತಪ್ಪೇ ಮಾಡದ ಜಯರಾಮ್ ಮೇಲೆ ಪೊಲೀಸರಿಗೆ ಅನುಮಾನ. ಅದನ್ನು ಈ ಕುರುಡ ವ್ಯಕ್ತಿ ಹೇಗೆ ನಿಭಾಯಿಸುತ್ತಾರೆ, ಜೊತೆಗೆ ಸಮಾಜದಲ್ಲಿ ಒಬ್ಬ ಕುರುಡ ಇನ್ನು ಯಾವ ರೀತಿ ಕಷ್ಟ ಅನುಭವಿಸುತ್ತಾರೆ ಎಂಬುದೇ ಈ ಕತೆ. ಈವರೆಗೂ ಅಣ್ಣನಾಗಿ ಡ್ಯಾನ್ಸರ್, ಫೈಟರ್, ಕಾಮಿಡಿ, ಮದರ್ ಸೆಂಟಿಮೆಂಟ್ ಹೀಗೆ ವಿಭಿನ್ನ ಪಾತ್ರಗಳಲ್ಲಿ ಶಿವಣ್ಣರನ್ನು ಮೆಚ್ಚಿದ ಪ್ರೇಕ್ಷಕರಿಗೆ ಇದು ಶಿವಣ್ಣರ ಅಭಿನಯಕ್ಕೆ ಒಂದು ಹೊಸ ರೂಪ ನೀಡುವ ಚಿತ್ರ. ಪಾತ್ರ ಪರಕಾಯ ಪ್ರವೇಶ ಎಂದರೆ ಇದೇ ಎನ್ನುವಂತಿತ್ತು ನಮ್ಮ ಕರುನಾಡ ಚಕ್ರವರ್ತಿ ಈ ನಟರಾಜ ಡಾಕ್ಟರ್ ಶಿವರಾಜ್ಕುಮಾರ್ ರವರ ಅಭಿನಯ. ಇನ್ನು ಚಿತ್ರದಲ್ಲಿ ಬಾಲನಟಿಯಾಗಿ ನಟಿಸಿರುವುದು ಬೇಬಿ ಅನುನ್ಯ. ತಮ್ಮ ಮುಗ್ಧ ನಟನೆಯಿಂದ ನೋಡುಗರ ಗಮನ ಸೆಳೆದಿದ್ದಾರೆ. ಪೊಲೀಸ್ ಪಾತ್ರದಲ್ಲಿ ಇಶಾ ಕೊಪ್ಪಿಕರ್, ರವಿ ಕಾಳೆ, ರಾಜೇಶ್ ತಮ್ಮ ಪಾತ್ರ ಚೆನ್ನಾಗಿ ನಿಭಾಯಿಸಿದ್ದಾರೆ. ಈ ಚಿತ್ರಕ್ಕೆ ಅರ್ಜುನ್ ಜನ್ಯ ಸಂಗೀತ ನೀಡಿದ್ದು ಚಿತ್ರದಲ್ಲಿರುವ ಎಲ್ಲ ಗೀತೆಗಳು ಚೆನ್ನಾಗಿ ಮೂಡಿಬಂದಿದೆ. ಇನ್ನು ಚಿತ್ರ ನಿರ್ದೇಶಿಸಿದ್ದು GVR ವಾಸು. ಇದು ಅವರ ಪ್ರಥಮ ಚಿತ್ರ. ಚೊಚ್ಚಲ ಚಿತ್ರದಲ್ಲೇ ಸೆಂಚುರಿ ಸ್ಟಾರ್ಗೆ ನಿರ್ದೇಶನ ಮಾಡಿದ್ದು ಈ ಚಿತ್ರವು ಸೆಂಚುರಿ ಹೊಡೆಯುವುದು ಪಕ್ಕ. ಚಿತ್ರದ ಪಾಸಿಟಿವ್ ಪಾಯಿಂಟ್ ಎಂದರೆ ಕತೆ. ಹೌದು, ಇದು ಮಲಯಾಳಂನ ಒಪ್ಪಂ ಚಿತ್ರದ ರೀಮೇಕ್. ಆದರೆ ನಿರ್ದೇಶಕರು ಶಿವಣ್ಣರವರಿಗೆ ಹಾಗೆ ಕನ್ನಡ ನೇಟಿವಿಟಿಗೆ ತಕ್ಕ ಹಾಗೆ ಬದಲಾವಣೆಗಳನ್ನು ಮಾಡಿದ್ದಾರೆ. ಇನ್ನು ಶಿವಣ್ಣ ಅಭಿನಯಕ್ಕೆ ಔಟ್ ಆಫ್ 100/100. ಒಟ್ಟಾರೆ ಈ ಚಿತ್ರಕ್ಕೆ ನಮ್ಮ ಕನ್ನಡ ಫಿಲ್ಮಾಲಜಿ ತಂಡ ನೀಡಿದ ರೇಟಿಂಗ್ 4/5. ನಿಮ್ಮ ಅಭಿಪ್ರಾಯ ಹಾಗೂ ರೇಟಿಂಗ್ ಅನ್ನು ನಮಗೆ ಕಮೆಂಟ್ ಮಾಡಿ. ಹಾಗೆ ಕನ್ನಡ ಫಿಲ್ಮಾಲಜಿಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಅದರ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇಲ್ಲಿ ಸಿನಿ ಸಮಾಚಾರ ಹಂಚಿಕೊಳ್ಳೋಣ.